ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ದೀಪಾ ಕಿಚನ್. ನಿಜವಾಗ್ಲೂ ವೆಯ್ಟ್ ಲಾಸ್ ಮಾಡ್ಬೇಕಂತ ಅನ್ಕೊಂಡಿರೇನ್ರಿ? ಹಂಗಂದ್ರೆ ಹೆಲ್ದಿಯಾಗಿ ಟೇಸ್ಟಿಯಾಗಿ ಅಷ್ಟೇ ರುಚಿಕರವಾಗಿರುವಂಥ ಗರಿಗರವಾಗಿರುವಂಥ ಸಾಫ್ಟ್ ಸ್ಪಂಜಿ ಆಗಿರುವಂಥ ಹೆಸರುಬೇಳೆ ದೋಸೆ ರೆಸಿಪಿ ನಿಮ್ಮ ಜೊತೆ ಶೇರ್ ಮಾಡತ್ತೀನಿ ನೋಡ್ರಿ. ಅಟ್ಲೀಸ್ಟ್ ಇದು ವಾರದಾಗ 2 ಸರ್ತಿ ತಿಂದ್ರೆ ಸಾಕ್ರಿ, ಆರೋಗ್ಯದಾಗ ಸುಧಾರಣೆ ಅನ್ನೋದು ಬರ್ತೈತೆ ನೋಡ್ರಿ. ಬರೀ ಹೆಲ್ದಿ ರೆಸಿಪಿ ಯಾವ ರೀತಿ ಮಾಡೋದು ಅಂತೇಳಿ ಇವತ್ತಿನ ವಿಡಿಯೋದಾಗ ನೋಡಿ ಬಂದ್ರಿ. ಇಲ್ಲಿ ನೋಡ್ರಿ, ನಾನು ರೇಷನ್ ಅಕ್ಕಿ 1 ಕಪ್ ಆಗೋಷ್ಟು ರೇಷನ್ ಅಕ್ಕಿ ಹಾಕೊಂಡೇನ್ರಿ, 1 ಕಪ್ ಆಗೋಷ್ಟು ಹೆಸರು ಬೇಳೆ ಹಾಕೊಂಡೇನ್ರಿ. ನೀವು ಬರೀ ಹೆಸರು ಬೇಳೆ ಒಳಗೆ ಮಾಡಿದ್ರೂ ಬರ್ತೈತಿ ನೋಡ್ರಿ, ಟೇಸ್ಟಿಯಾಗಿ ಇರ್ತೈತ್ರಿ. ಇವಾಗ ನೆಕ್ಸ್ಟ್ ಒಂದ್ ಅರ್ಧ ಕಪ್ ಆಗೋಷ್ಟು ಉದ್ದಿನ ಬೇಳೆ, 1 ಸ್ಪೂನ್ ಆಗೋಷ್ಟು ಮೆಂತ್ಯ ಹಾಕೊಂಡೇನ್ರಿ. ಇವಾಗ ಏನ್ ಮಾಡುಮ್ರಿ, ನೀರ್ ಹಾಕೊಂಡು ಇದನ್ನ ಸ್ವಚ್ಛಗೆ ತೊಳೆಮಂದ್ರಿ. ಬರೀ ಹೆಸರು ಬೇಳೆ ಒಳಗ್ ಮಾಡಿದ್ರ ಟೇಸ್ಟಿ ಇರ್ತೈತ್ರಿ, ಆದ್ರ ಸಣ್ಣ ಮಕ್ಳಿಗೆ ಸ್ವಲ್ಪ ಕ್ರಿಸ್ಪಿ ಟೇಸ್ಟ್ ಇನ್ನ ಜಾಸ್ತಿ ಬೇಕನ್ಸುತ್ತಲ್ರ, ಹಂಗಂತೇಳಿ ನಾನು ಅಕ್ಕಿ ಹಾಕಿ ಮಾಡ್ಕೊಂಡೀನಿ ನೋಡ್ರಿ. ಇವಾಗ ನೋಡ್ರಿ 5 ರಿಂದ 6 ಅವರ್ ನಾನು ನೆನ್ಸ್ಕೊಂಡಿರುವಂತ ಹೆಸರು ಬೇಳೆ ಅಕ್ಕಿ ಎಲ್ಲ ಸಾಫ್ಟ್ ಆಗಿ ನೆಂದವ್ರಿ. ನೋಡ್ತಾ ಇರ್ಬೋದ್ರಿ ನೀವು. ಇವಾಗ ಏನ್ ಮಾಡುದ್ರಿ, ಇದ್ರೊಳಗಿನ ನೀರ್ ತೆಗೆದು ನಾವು ಮಿಕ್ಸಿ ಜಾರಿ ಒಳಗ ಹಾಕೊಳ್ಳುಮಂತ್ರಿ. ಇದನ್ನ ನಾವು ದೋಸೆ ಹಿಟ್ಟು ಯಾವ ರೀತಿ ರುಬ್ತೇವಲ್ರಿ, ಅದೇ ತರಾನೇ ಸಾಫ್ಟ್ ಆಗಿ ರುಬ್ಕೋಬೇಕು ನೋಡ್ರಿ. ಸ್ವಲ್ಪ ಸ್ವಲ್ಪ ನೀರ್ ಹಾಕೊಂಡು ರುಬ್ಕೋರಿ, ಒಮ್ಮೆ ಜಾಸ್ತಿ ನೀರ್ ಹಾಕಿ ರುಬ್ಬಕ್ ಹೋಗ್ಬೇಡ್ರಿ. ಇವಾಗ ನೋಡ್ತಾ ಇರ್ಬೋದ್ರಿ ನಾ ಹಿಟ್ಟು ಅನ್ನೋದು ಯಾವ ರೀತಿ ಸಾಫ್ಟ್ ಆಗಿ ರುಬ್ಕೊಂದಿನ ಅಂತ ಹೇಳಿ. ನೋಡ್ರಿ, ಈ ತರ ಇರ್ಬೇಕು ನೋಡ್ರಿ. ಹಿಟ್ಟು ಅನ್ನೋದು ಇಷ್ಟೇ ಸಾಫ್ಟ್ನೆಸ್ ಆಗಿರ್ಬೇಕ್ರಿ. ನಾವು ನಾರ್ಮಲ್ ಆಗಿ ಅಕ್ಕಿ ದೋಸೆ ಮಾಡ್ತೇವೆ ನೋಡ್ರಿ, ಅದೇ ತರಾನೇ ರುಬ್ಕೋಬೇಕ್ರಿ ಇದನ್ನ ಸಾಫ್ಟ್ ಆಗಿ. ಇವಾಗ ಇದನ್ನ ಏನ್ ಮಾಡುಮ್ರಿ, ಒಂದ್ ಬೌಲ್ದಾಗ ತೆಗ್ದಿಟ್ಕೊಳ್ಮಂತ್ರಿ. ಇದನ್ನ ಏನಿಲ್ಲ ಅಂದ್ರೂ ಓವರ್ ನೈಟ್ ನೆನೆಯಕ್ಕೆ ಬಿಡ್ಬೇಕ್ರಿ. ನಾವು ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಮಾಡ್ತೈತಂದ್ರ ರಾತ್ರಿನೇ ನೆನ್ಸಿಡ್ಬೇಕು ನೋಡ್ರಿ. ಇವಾಗ ನೋಡ್ರಿ, ನಾ ಬೆಳಿಗ್ಗೆ ತೆಗ್ಯಾತೀನ್ರಿ. ನೀವು ನೋಡ್ತಾ ಇರ್ಬೋದ್ರಿ ಎಷ್ಟು ಉಬ್ಬೈತೆ ಅಂತ ಹೇಳಿ ಹಿಟ್ಟು ಅನ್ನೋದು. ನೋಡ್ರಿ, ಮತ್ತ ಟೇಸ್ಟ್ ಕೂಡ ಐತ್ರಿ. ಇದು ಹೆಸರು ಬೇಳೆ ದೋಸೆ ತಿನ್ನೋದ್ರಿಂದ ಏನ್ರಿ, ಆರೋಗ್ಯದಾಗನು ನಮಗ್ ಹೆಚ್ಚಿನ ಪ್ರಮಾಣದಾಗ ಏನಂತಾರಪ್ಪ ಬೆನಿಫಿಟ್ಸ್ಗಳು ಜಾಸ್ತಿ ಅದಾವ್ರಿ. ಅದೇ ರೀತಿ ಸಣ್ಣ ಮಕ್ಳು ಹೆಸರು ಬೇಳೆ ತಿನ್ನಲ್ಲಲ್ರಿ, ಅಂತವ್ರಿಗೆ ಏನ್ ಮಾಡ್ಬೇಕ್ರಿ, ಈ ತರ ದೋಸೆ ಅದು ಮಾಡ್ಕೊಟ್ರಲ್ರಿ ಇಷ್ಟಪಟ್ಟು ತಿಂತಾರೆ. ಮತ್ ಟೇಸ್ಟ್ ಕೂಡ ಸೂಪರ್ ಆಗಿರ್ತೈತ್ರಿ. ಮತ್ ಇರಂಗಿಲ್ಲ ಅಂತ ಅನ್ಕೋಬೇಡ್ರಿ, ಸೂಪರ್ ಆಗಿರ್ತೈತ್ರಿ. ಇದನ್ನ ಮಿಕ್ಸ್ ಮಾಡ್ಕೊಂಡಿನ್ರಿ. ನಾ ಸ್ವಲ್ಪ ಉಪ್ಪು ಹಾಕೋತೀನಿ ನೋಡ್ರಿ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ಒಂದ್ಸರ್ತಿ ಮಿಕ್ಸ್ ಮಾಡ್ಕೊಳ್ಳುಮಂತ್ರಿ. ಈ ಹಿಟ್ಟೊಳಗ್ರಿ ನೀವು ಸೆಟ್ ದೋಸೆ ಮಾಡ್ಕೋಬಹುದು, ಅಥವಾ ಪೇಪರ್ ದೋಸೆ ಮಾಡ್ಕೋಬಹುದು, ಅಥವಾ ನಾರ್ಮಲ್ ದೋಸೆ ಕೂಡ ಮಾಡ್ಕೋಬಹುದು ನೋಡ್ರಿ. ಇವಾಗ ಈ ಕಡೆ ತವಾ ಕಾದೈತ್ರಿ. ತವಾಕ್ ಸ್ವಲ್ಪ ನೀರ್ ಸಿಡಿಸಿ ಚಮಚಲೇರೆ ಒರ್ಸ್ಕೊರಿ ಅಥವಾ ಬಟ್ಟಿಲೇರೆ ಒರ್ಸ್ಕೊರಿ. ಇವಾಗ ನೋಡ್ರಿ ತವಾ ಕೂಡ ಕಾದೈತ್ರಿ. ನಾವೇನ್ ಮಾಡೋಮ್ರಿ, ಇವಾಗ ಹಿಟ್ಟು ಏನ್ ರೆಡಿ ಮಾಡಿ ಇಟ್ಕೊಂಡು ಅಲ್ರಿ, ಅದೇ ಹಿಟ್ಟು ಹಾಕೊಂಡು ಜಾಸ್ತಿ ತೆಳು ಏನ್ ಮಾಡಕ್ ಹೋಗ್ಬೇಡ್ರಿ, ಅಷ್ಟೇ ಮೀಡಿಯಂ ಮಾಡ್ಕೋರಿ. ನಾವು ಸೆಟ್ ದೋಸೆ ಮಾಡ್ತೇವಲ್ರಿ ಅದೇ ರೀತಿ ಇದನ್ನ ಮಾಡ್ಕೋಬೇಕು ನೋಡ್ರಿ. 1-2 ನಿಮಿಷ ಲೋ ಫ್ಲೇಮ್ದಾಗ ಇದನ್ನ ಬೇಯಿಸ್ಕೋಬೇಕಾಗತ್ರಿ. 2 ಸೈಡ್ ಚಂದಾಗೆ ಬೇಯಿಸ್ಕೋಬೇಕ್ರಿ ಇದನ್ನ. ಇವಾಗ ನೋಡ್ರಿ 1 ಸ್ಪೂನ್ ಆಗೋಷ್ಟು ನಾನು ಎಣ್ಣೆ ಹಾಕೊಂಡಿನ್ರಿ. ನೀವು ಬೇಕಂದ್ರ ತುಪ್ಪ ಕೂಡ ಹಾಕೋಬಹುದ್ರಿ. ಮಕ್ಕಳಿನ ಜಾಸ್ತಿ ಟೇಸ್ಟ್ ಬರ್ತದೆ ಅಂತ ಹೇಳಿ ತಿಂತಾರ ನೋಡ್ರಿ. ನಾನು ಇಲ್ಲಿ ಎಣ್ಣೆನೆ ಯೂಸ್ ಮಾಡ್ಕೊಂಡಿನ್ರಿ. ನೋಡ್ತಾ ಇರ್ಬೋದ್ರಿ, ಕಲರ್ ಕೂಡ ಸೂಪರ್ ಆಗಿ ಬಂದೈತ್ರಿ. ಮಕ್ಳಿಗೆ ಗೊತ್ತೇ ಆಗಲ್ರಿ ಇದು ಹೆಸರು ಬೇಳೆ ದೋಸೆ ಐತಂತ. ಅಷ್ಟು ಟೇಸ್ಟ್ ಅಷ್ಟು ಮಸ್ತ್ ಇರ್ತೈತ್ರಿ. ನೋಡ್ರಿ, ಹೆಸರು ಬೇಳೆ ಸೆಟ್ ದೋಸೆ ರೆಡಿ ಐತ್ ನೋಡ್ರಿ. ಅದೇ ರೀತಿ ನಾವ್ ಏನ್ ಉಳ್ದಿರ್ತದಲ್ರಿ ಹಿಟ್ಟು, ಅದೇ ರೀತಿ ಸೇಮ್ ಸೆಟ್ ದೋಸೆ ಹಾಕೊಳತ್ತೀನಿ ನೋಡ್ರಿ. ಯಾರ್ ಮನ್ಯಾಗ ಹೆಸರು ಬೇಳೆ ತಿನ್ನಾಕಂತ್ರು ಕೆಲವೊಬ್ರಿಗೆ ಇಷ್ಟನೇ ಆಗಲ್ರಿ, ಅಂತವ್ರಿಗೆ ನೀವ್ ಈ ತರ ದೋಸೆ ಮಾಡ್ಕೊಟ್ರ ಅಂತ ಇಟ್ಕೋರಿ, ಇಷ್ಟಪಟ್ಟು ತಿಂತಾರೆ. ಮತ್ತ ಅವ್ರಿಗೆ ಗೊತ್ತನು ಆಗಂಗಿಲ್ರಿ ಇದು ಹೆಸರು ಬೇಳೆ ದೋಸೆ ಐತೆ ಅಂತ ಹೇಳಿ. ನನ್ ರೆಸಿಪಿ ನಿಮಗೆಲ್ಲ ಇಷ್ಟ ಆಗತ್ತಂದ್ರ ಮರಿಲಾರ್ದೆ ಒಂದ್ ಲೈಕ್ ಮಾಡ್ರಿ, ಹಂಗೆ ಚಾನಲ್ ಸಬ್ಸ್ಕ್ರೈಬ್ ಕೂಡ ಮಾಡ್ರಿ. ನನ್ ಈಜಿ ರೆಸಿಪಿಗೆ ನನ್ನ ಚಾನಲ್ಕ ಸಬ್ಸ್ಕ್ರೈಬ್ ಮಾಡೋದ್ ಮಾತ್ರ ಮರ್ಯಾಕ್ ಹೋಗ್ಬೇಡ್ರಿ. ನಿಮ್ಗೆ ಇನ್ನ ಹೆಲ್ದಿ ರೆಸಿಪಿ ನೆಕ್ಸ್ಟ್ ವಿಡಿಯೋದಾಗ ತರ್ತಾನೆ ಇರ್ತೀನಿ ನೋಡ್ರಿ. ಇವಾಗ ನೋಡ್ರಿ ದೋಸೆ ಅನ್ನೋದು ರೆಡಿ ಐತ್ರಿ. ನಾವು ಸರ್ವಿಂಗ್ ಪ್ಲೇಟ್ ಮಾಡ್ಕೊಳ್ಳುಮಂತ್ರಿ. ಈ ದೋಸೆ ಜೊತೆ ನೀವು ಕಾಯಿ ಚಟ್ನಿ ಕೂಡ ಯೂಸ್ ಮಾಡ್ಕೋಬಹುದ್ರಿ, ಅಥವಾ ಕೆಂಪು ಚಟ್ನಿನೂ ಮಾಡ್ಕೋಬಹುದ್ರಿ, ಅಥವಾ ಆಲೂಗಡ್ಡೆ ಪಲ್ಯ ಕೂಡ ಮಾಡ್ಕೋಬಹುದ್ರಿ. ನೋಡ್ರಿ ಎಷ್ಟು ಸಾಫ್ಟ್ ಆಗಿ ಸ್ಪಂಜಿ ಆಗಿರುವಂತ ಹೆಸರು ಕಾಳಿನ ಸೆಟ್ ದೋಸೆ ರೆಡಿ ಐತ್ ನೋಡ್ರಿ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡ್ರಿ. ಮಕ್ಳಿಗೆ ಈ ತರ ಹೆಲ್ದಿ ಆಗಿರುವಂತ ಅಡಿಗೆ ಮಾಡಿ ಕೊಡ್ರಿ. ನೆಕ್ಸ್ಟ್ ವಿಡಿಯೋದಾಗ ಸಿಗುಮಂತ್ರಿ.